ಇಬ್ಬರು ಫ್ರೆಂಡ್ಸು ಅವನಿಗಾಗಿ ಎಷ್ಟು ಆಟ ಆಡ್ತಿದ್ರು, ನನಗೆ ಬೇಕು ಅಂತ ಹೇಳಿ. ಆದರೆ ಇವತ್ತು 10 ರೂಪಾಯಿಗೂ ಹೋಗ್ಲಿಲ್ಲಲ್ಲ ನಾವು, ಏನು ಆಡೋಕ್ಕಾಗಂಗಿಲ್ಲ, ಓಡೋಕ್ಕಾಗಕ್ಕಿಲ್ಲ ಅಂಥೇಳಿ ತೊಗೊಲೇ ಇಲ್ಲ ಅವನ್ನ ಅಂಥೇಳಿ ಇಲ್ಲಿ ತುಕಾಲಿ ಅವ್ರು ಹೇಳಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಈ ಬಿಗ್ ಬಾಸ್ ಮನ್ಯಾಗ ಈಗ ಟೀಮ್ನ ಚೇಂಜ್ ಮಾಡ್ಬೇಕಂತಿದ್ದಾರೋ ಏನೋ ಬಿಗ್ ಬಾಸ್ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಈಗ ಟೀಮ್ನಾಗ ಏನು ಮಾಲೀಕರಾಗಿದ್ರಲ್ವ ಸಂಗೀತ ಅವರು ಮತ್ತು ತನಿಷ್ ಅವರು, ಈಗ 4 ಜನ ಟೀಮಲ್ಲೇ ಇದ್ರಲ್ವ, ಈ 4 ಜನದ್ರಲ್ಲಿ ಒಬ್ಬೊಬ್ಬರನ್ನ ಇಳಿಸಿದ್ದಾರೆ. ಅಂದರೆ ವಿನಯ್ ಅವ್ರನ್ನ ಇಳಿಸಿದ್ದಾರೆ ಮತ್ತು ನಮ್ರತ ಅವ್ರನ್ನ ಬಿಟ್ಟು ಇನ್ನು ಉಳಿದಿರೋ ಅಷ್ಟು ಜನದ್ರಲ್ಲಿ 3 ಜನನ ಹರಾಜಿಗೆ ತಗೋಬೇಕು, ಇಷ್ಟಿಷ್ಟು ಅಂತ ಹೇಳಿ ರೇಟ್ ಇದ್ರ ಮೇಲೆ ಹರಾಜಿನ ಮೇಲೆ ತಗೋಬೇಕಂತ ಹೇಳಿ ಬಿಗ್ ಬಾಸ್ ಅವರು ಹೇಳಿದ್ದಾರೆ. ಸಿರಿ ಅವರು ಖುಷಿಯಾಗಿದ್ದಾರೆ, ಅವ್ರನ್ನ ಒಬ್ರು ತಗೊಂಡಿದ್ದಾರೆ ಅಂತ ಹೇಳಿ ಕಾಣಿಸಕತ್ತದ. ಆದ್ರೆ ಇಲ್ಲಿ 700 ಮಾರ್ಕ್ಸ್ ಏನೋ ತೋರಿಸಿದಾರ ತನಿಷ್ ಅವರು. ಆದ್ರೆ ಆ ಒಂದು ಅಷ್ಟು ಪಾಯಿಂಟ್ಸ್ ಈಗ ಯಾರನ್ನ ಖರೀದಿ ಮಾಡ್ಕೊಂಡಿದಾರೋ ಗೊತ್ತಾಗ್ತಿಲ್ಲ ಸರಿಯಾಗಿ. ಬಟ್ ಇಲ್ಲಿ ಏನ್ ಗೊತ್ತಾಗ್ತಿದೆಯಪ್ಪ ಅಂತಂದ್ರೆ, ಕಾರ್ತಿಕ್ ನನಗ್ ಬೇಕಂತ ಹೇಳಿ ಇದು ಮಾಡ್ಕೊಂತಿದ್ರಲ್ವಾ. ಆದ್ರೆ ಇವಾಗ ಏನಾಗಿದೆ ಅಂತಂದ್ರೆ, ತನಿಷ್ ಅವ್ರು ತಗೊಂಡಿದ್ರಲ್ವಾ, ಅವ್ರು ಅಷ್ಟು ಕೇಳಿದ್ರು ದುಡ್ಡನ್ನ, ಅಷ್ಟು ಕೊಡೋಕ್ಕಾಗಿಲ್ಲ ಅಂದ್ರೂ ಕೂಡ ಸ್ವಲ್ಪ ಚೆನ್ನಾಗಿ 4300 ರೂಪಾಯಿ ಈ ಥರ ಪಾಯಿಂಟ್ಸ್ ಕೊಟ್ಬಿಟ್ಟು ಅವ್ರನ್ನ ಟೀಮಿಗೆ ಕರ್ಕೊಂಡಿದ್ರು. ಅವರು ಚೆನ್ನಾಗಿ ಆಡ್ತಾರ, ನಮ್ಮ ಟೀಮನ್ನು ಗೆಲ್ಲಿಸ್ತಾರ, ನಾವು ಕೂಡ ನಮ್ಮ ಟೀಮಲ್ಲಿ ಕ್ಯಾಪ್ಟನ್ ಆಗೋಕ್ಕೂ ಕ್ಯಾಪ್ಟನ್ ಟಾಸ್ಕನ್ನು ಆಡ್ಬೋದು ಅಂತ ಹೇಳಿ ಈ ಒಂದು ಇದಕ್ಕೆ ತನಿಷ್ ಅವರು ಅವ್ರನ್ನ ತಗೊಂಡಿದ್ರು. ಆದ್ರೆ ನಿನ್ನೆ ಅವ್ರು ನೋಡಿದ್ರಲ್ವ, ಈ ಶೋಲ್ಡರ್ ಪೇನ್ ಆಗಿದೆ ಮತ್ತು ಬೆನ್ನು ನೋವಾಗಿದೆ ಅಂತ ಹೇಳಿದ್ರಲ್ವ ಕಾರ್ತಿಕ್ ಅವರು. ಅದಕ್ಕೆ ಅವ್ರಿಗೆ ಆಡೋಕ್ಕಾಗಲಿಲ್ಲ, ನಾನು ಆಡಂಗಿಲ್ಲ ಅಂತ ಹೇಳಿ ನಿನ್ನೆ ಆಟದಿಂದ ಹೊರಗೆ ಉಳಿದಿದ್ರು. ಆದರೆ ಇದೇ ಕಂಟಿನ್ಯೂ ಆಗೋದಿಲ್ಲ ಅಂತ ಅನ್ಸಕತ್ತದ. ಅವ್ರಿಗೆ ಶಕ್ತಿ ಇಲ್ಲ, ಆಡೋಕ್ಕಾಗವಲ್ತೇನೋ ಅಂತೇಳಿ ಇದ್ದಾರ, ಅವರು ಸುಮ್ಮನೆ ಆಗಿದ್ದಾರೆ, ಓಕೆ. ಆದ್ರೆ ಅವ್ರು ಹಂಗೆ ಇರ್ತಾರೇನ್ರಿ, ಆಡ್ತಾರಲ್ವ. ಆದರೆ ಇಲ್ಲಿ ತನಿಷ್ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ನನ್ನ ಕಳಪೆ ಖರೀದಿ ಬಂದ್ಬಿಟ್ಟು ಕಾರ್ತಿಕ್ ಅವ್ರು ಈ ಥರ ಹೇಳಿದಾರ. ನಾನೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಅವ್ರ ಮೇಲೆ, ಅವ್ರು ಚೆನ್ನಾಗಿ ಆಡ್ತಾರೆ ಅಂತ ಹೇಳಿ ಕೂಡ ಅಂದ್ಕೊಂಡಿದ್ದೆ. ಆದರೆ ಆ ಎಕ್ಸ್ಪೆಕ್ಟೇಷನ್ಸ್ ಏನು ಮುಟ್ಟೇ ಇಲ್ಲ, ಆ ಎಕ್ಸ್ಪೆಕ್ಟೇಷನ್ಸ್ ಆಗಲೇ ಇಲ್ಲ, ಆ ಒಂದು ಫಿಲ್ ಆಗಲೇ ಇಲ್ಲ. ಇವರು ಆಟನೇ ಸರಿಯಾಗಿ ಆಡಲಿಲ್ಲ, ಅದಕ್ಕೆ ನಾನು ಇವಾಗ ಅವ್ರನ್ನ ತೊಗೊಳಂಗಿಲ್ಲ ಅನ್ನೋ ಮಾತನ್ನು ಆಡಿದ್ದಾರೆ ಇಲ್ಲಿ ತನಿಷ್ ಅವರು. ಇದರಿಂದ ಅಲ್ಲಿ ಸಂತೋಷ್ ಅವರು ಮತ್ತು ತುಕಾಲಿ ಸಂತೋಷ್ ಅವರು ಇಬ್ಬರು ಸಂತೋಷ್ ಅವ್ರು ಕುಂತ್ಬಿಟ್ಟು ಮಾತಾಡಕತ್ತಾರೆ. ಏನಪ್ಪ ಅಂತಂದ್ರೆ, ತುಕಾಲಿ ಸಂತೋಷ್ ಅವ್ರು ಹೇಳಿದ್ರು ಏನಂತಂದ್ರೆ, ಇಬ್ರು ಕೂಡ ಕಾರ್ತಿಕ್ ನನಗ್ ಬೇಕಂತ ಹೇಳಿ ಅಷ್ಟೆಲ್ಲ ಇದು ಮಾಡ್ತಾರ, ನಿನ್ನೆ ಕೂಡ ಮಾಡಿದ್ರು. ಆದ್ರೆ ಇವತ್ತು ನೋಡಿದ್ರೆ 10 ರೂಪಾಯಿಗೂ ತಗೊಳವಲ್ರಲ್ಲ, ಅಷ್ಟು ಇದಾಗ್ಬಿಟ್ಟಿದಾರ. ಅವ್ರಿಗೆ ಓಡಕ್ಕಾಗವಲ್ತು, ಆಡಕ್ಕಾಗವಲ್ತು ಅಂತ ಹೇಳಿ ಅಸಲ್ ಟೀಮಿಗೆ ಕರ್ಕೊಂಡವಲ್ರು. ನೋಡ್ರಿ ಹೆಂಗ ಮಾಡಕತ್ತಾರ ಅಂತ ಹೇಳಿ ತುಕಾಲಿ ಸಂತೋಷ್ ಅವರು ವರ್ತೂರ್ ಸಂತೋಷ್ ಅವ್ರ ಹತ್ರ ಹೇಳಿದಾರ. ಇದರಿಂದ ನಮ್ಗೇನು ಗೊತ್ತಾಯ್ತಪ್ಪ ಅಂತಂದ್ರೆ, ಈ ಬಿಗ್ ಬಾಸ್ ಮನ್ಯಾಗ ಎಷ್ಟೇ ಫ್ರೆಂಡ್ಶಿಪ್ ಇರಲಿ, ಎಷ್ಟೇ ರಿಲೇಷನ್ಶಿಪ್ ಇರಲಿ, ಏನೇ ಸಂಬಂಧ ಇರಲಿ, ಆಟ ಅಂತ ಹೇಳಿ ಬಂದಾಗ ಅವ್ರ ಗುರಿನ ಅವ್ರು ಬಿಡಂಗಿಲ್ಲ. ಮತ್ತು ಫ್ರೆಂಡನ್ನೇ ಇರಲಿ, ಏನೇ ಇರಲಿ, ಬಿಡಪ್ಪ ನಮಗೇನು ಅನ್ನೋದೊಂದು ಕಾಣಿಸಕತ್ತದ ಈ ಮನೆಗೆ ಅಂತಲೇ ಹೇಳ್ಬೋದು. ತನಿಷ್ ಅವರು ನಿನ್ನೆ ನನಗೆ ಮತ್ತು ಸಂಗೀತ ಅವ್ರ ದುಡ್ಡೆಲ್ಲ ಕೊಟ್ಬಿಟ್ಟು ಕಾರ್ತಿಕ್ ಅವ್ರನ್ನ ಅವ್ರ ಟೀಮಿಗೆ ತೊಗೊಂಡಿದ್ರು. ಆಮೇಲೆ ಹೋಗ್ಬಿಟ್ಟು ನಾನು ಇಷ್ಟು ದುಡ್ಡು ಕೊಡ್ತೀನಿ, ಇಷ್ಟು ಪಾಯಿಂಟ್ಸ್ ಕೊಡ್ತೀನಿ ನಿನ್ಗೆ ಅಂತ ಹೇಳಿ ಅವ್ರನ್ನ ಟೀಮಾಗಿ ಕರ್ಕೊಂಡು ಈಗ ಅವ್ರಿಗೂ ಇಲ್ಲ ಇವ್ರಿಗೂ ಇಲ್ಲದಂಗೆ ಆಗ್ಬಿಟ್ಟಾರೆ ಕಾರ್ತಿಕ್ ಅವರು. ಬಟ್ ಕಾರ್ತಿಕ್ ಅವರು ನಿನ್ನೆ ಸಂಗೀತ ಅವ್ರ ಟೀಮ್ನಾಗೆ ಇರಬೇಕಾಗಿತ್ತು ಅಂತ ಹೇಳಿ ನನಗೆ ಅನ್ಸಕತ್ತದ ಪರ್ಸ್ನಲಿ ಆಗಿ. ಯಾಕಂತಂದರೆ ಸಂಗೀತ ಅವರು ಈಗ ಅವ್ರಿಗೆ ಆಡೋಕ್ಕಾಗವಲ್ತು ಅಂತ ಅಂದಿದ್ರು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಹೇಳ್ಬಿಟ್ಟು ಆದರೂ ಕೂಡ ಅವ್ರ ಟೀಮಲ್ಲಿ ಕರ್ಕೊತಿದ್ರೇನು ಅಂತ ಹೇಳಿ ಅನ್ಸಕತ್ತದ. ಯಾಕಂತಂದರೆ ಈಗ ಆಡ್ಲಿ ಬಿಡ್ಲಿ ಫ್ರೆಂಡೇ ಅಲ್ವಾ. ಬಟ್ ನಿನ್ನೆ ಅವ್ರ ಟೀಮಿಗೆ ಹೋಗಿ ದುಡ್ಡು ಇಸ್ಕೊಂಡು ಆಮೇಲೆ ಒಲ್ಲೆ ಅಂತ ಹೇಳಿ ಅವ್ರಿಗೆ ದುಡ್ಡು ವಾಪಸ್ ಕೊಟ್ಟು ಈ ಕಡೆ ತನಿಷ್ ಅವ್ರ ಟೀಮಿಗೆ ಬಂದಾರಲ್ವ. ಈಗ ನಾನು ಯಾಕೆ ತೊಗೊಲಿ ಅನ್ನೋದೊಂದು ಈಗೋ ಇದ್ದೇ ಇರುತ್ತೆ ಸಂಗೀತ ಅವ್ರಿಗಂತಲೇ ಹೇಳ್ಬೋದು. ಅದಕ್ಕೆ ಅವರು ಕೂಡ ಹರಾಜಿನಲ್ಲಿ ಅವ್ರನ್ನ ಕಾರ್ತಿಕ್ ಅವ್ರನ್ನ ತೊಗೊಂಡಿಲ್ಲ, ಇಲ್ಲಿ ತನಿಷ್ ಅವರು ಕೂಡ ತೊಗೊಂಡಿಲ್ಲ. ಎಲ್ಲರೂ ಕೂಡ ಅಚ್ಚರಿ ಆಗ್ಯದ ಎಲ್ರಿಗೂ ಅಂತಲೇ ಹೇಳ್ಬೋದು. ಯಾಕಂತಂದರೆ ಕಾರ್ತಿಕ್ಗೋಸ್ಕರ ಇಬ್ಬರು ಕೂಡ ಜಗಳ ಆಡ್ತಾರೆ, ನನಗೆ ಬೇಕು ಕಾರ್ತಿಕ್ ಅವರು. ಆಟ ಕೂಡ ಚೆನ್ನಾಗಿ ಆಡ್ತಾರಲ್ವ, ಆ ಒಂದು ಕಾರಣಕ್ಕಾಗಿ ತೊಗೊಳಕ್ಕೆ ಇಷ್ಟಪಡ್ತಾರೆ ಆಟ ಅಂತ ಹೇಳಿ ಬಂದಾಗ. ಈ ಒಂದು ಬಿಗ್ ಬಾಸ್ ಮನೆಗೆ ಎಷ್ಟೊತ್ತನ ಆಗಲಿ ಇಂಡಿವಿಜುವಲ್ ಆಗಿ ಆಡೋದೇ ಕಾಣಿಸ್ತದೆ ಅಂತಲೇ ಹೇಳ್ಬೋದು. ಇನ್ನು ನೋಡೋಣ ಈ ಪ್ರೋಮೋದಾಗ ಇಷ್ಟ ಅದ, ಇನ್ನು ವಿಡಿಯೋದಾಗ ಯಾವ ಥರ ಅದ ಅಂಥೇಳಿ. ಆಮೇಲೆ ಈ ಒಂದು ಇದರಿಂದಾಗಿ ಕಾರ್ತಿಕ್ ಅವ್ರಿಗೆ ಮನಸ್ಸಿಗೆ ಬೇಜಾರಾಗಿರೋದು ಕಾಣಿಸಕತ್ತದ. ಸಪ್ಪೆ ಮುಖ ಹಾಕ್ಕೊಂಡು ಹೋದ್ರು, ಅವ್ರು ಕೆಳಗಡೆ ಇಳಿದೋದ್ರು. ಬಟ್ ನೋಡೋಣಪ್ಪ ಆಮೇಲೆ ಇದೆಲ್ಲ ಆದಮೇಲೆ ಯಾವ ಥರ ಮಾತಾಡಿದಾರೋ, ಯಾರ ಹತ್ರ ಹೋಗಿ ಏನೇನು ಮಾತಾಡಿದಾರೋ. ಆಮೇಲೆ ಈ ಒಂದು ಇದರಿಂದಾಗಿ ತನಿಷಾ ಮತ್ತು ಏನೇನು ಅಂದಿದ್ದಾರೋ ಗೊತ್ತಿಲ್ಲ. ನೋಡೋಣ ಏನಾಗಿದೆ ಅಂಥೇಳಿ, ಏನಾಗಬಹುದು ಅಂಥೇಳಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂಥೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.